ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾಯಿನ್ ನೋಡ್ತಾ ತುಂಬಾ ಖುಷಿ ಪಡ್ತಿದೀಯಾ? ನಿಮ್ಮ ಅಕ್ಕಂಗೆ ನಿಮ್ಮ ಅತ್ತಿಗೆಗೆ ಕಾವ್ಯಂಗೆ ಸಿಗದೆ ಇರೋ ಅದೃಷ್ಟ ನಂಗೆ ಸಿಕ್ಕಿದ್ದಕ್ಕೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ರೀ. ನೀನು ಚಿಕ್ಕ ಸೊಸೆ, ಕಾಯಿನ್ನ ಪಡೆಯೋದಕ್ಕೆ ಅರ್ಹತೆ ಇರೋಳು ನೀನು. ಚಿಕ್ಕ ಸೊಸೆಗೆ ಇನ್ಮೇಲಿಂದ ಎಲ್ಲ ಶುಭನೇ ಅಂತ ಇದೇ ಸಂಕೇತ. ಈ ಸಂತೋಷಕ್ಕಿಂತ ಸೊಸೆಯಾಗಿ ಅವರೆಲ್ಲ ನನ್ನನ್ನು ಒಪ್ಕೊಳ್ಳೋ ದಿನ ನನ್ನ ಆನಂದ ಆಕಾಶದಷ್ಟಾಗತ್ತೆ ರೀ. ಆ ದಿನ ಬರೋವರೆಗೂ ಚಿಂತೆಲಿರ್ದೇನೆ ಇವತ್ತು ಸಂತೋಷನ ಅನುಭವಿಸ್ಬೇಕು. ನನ್ನ ಅತ್ತೆಯವ್ರು ನನಗೆ ಕೊಟ್ಟಿರೋ ಬಹುಮಾನನ ಭದ್ರವಾಗಿ ಇಟ್ಕೊಳ್ತೀನಿ. ಮುಂದೆ ನಿಮ್ಮ ಅತ್ತೆಯವರಿಂದ ಇಂತಹ ಬಹುಮಾನಗಳು ಇನ್ನೂ ತುಂಬಾ ಸಿಗತ್ತೆ. ಥ್ಯಾಂಕ್ಸ್ ರೀ. ಹೊರಗಡೆ ದೀಪ ನೀಡೋ ಕೆಲಸ ನೋಡ್ಕೋಬೇಕು. ನಾನು ಹೋಗ್ಲಾ? ಏನು? ನಾನ್ ತುಂಬಾ ಅದೃಷ್ಟವಂತ. ಶ್ರೀಮಂತರ ಮನೇಲಿ ಹುಟ್ಟಿರೋದಕ್ಕೆ ಅದೃಷ್ಟವಂತ್ರೆ. ಶ್ರೀಮಂತರ ಮನೇಲಿ ಹುಟ್ಟಿದಕ್ಕಲ್ಲ, ಮತ್ತೆ ಸುಂದರವಾಗಿರೋ ನಿನ್ನನ್ನ ನನ್ನ ಹೆಂಡತಿಯಾಗಿ ಪಡೆದಿದ್ದಕ್ಕೆ. ಎಲ್ಲರಿಗೂ ದೀಪಾವಳಿ ಅವ್ರ ಜೀವನದಲ್ಲಿ ಬೆಳಕನ್ನ ತಗೊಂಡ್ ಬಂದ್ರೆ ನನ್ನ ಜೀವನಕ್ಕೆ ಮಾತ್ರ ಈ ಅಂದವಾದ ರೂಪ ಬೆಳಕನ್ನು ತಗೊಂಡ್ ಬಂದಿದೆ. ಸ್ವಲ್ಪ ಓವರ್ ಅನ್ನಿಸ್ಲಿಲ್ವಾ? ಇಲ್ಲ, ನಾನು ಹೊಗಳಿದ್ದು ತುಂಬಾ ಕಡಿಮೆನೆ ಅನಿಸ್ತಿದೆ. ಅದೇ ಯಾರೋ ಕವಿನೇ ಆಗಿದ್ರೆ ಕವಿತೆಯಿಂದ ನಿತ್ಯ ಅಭಿಷೇಕನೇ ಮಾಡ್ತಿದ್ದ. ಅಫ್ಕೋರ್ಸ್ ನನ್ ಮನ್ಸಲ್ಲಿ ಪ್ರತಿದಿನ ಪೂಜೆ ಮಾಡ್ತಿದೀಯ ಅನ್ಕೋ, ಅದ್ ಬೇರೆ ವಿಷಯ. ನೀವ್ ತುಂಬಾ ಹೊಗಳ್ತಾ ಇದ್ದೀರಾ. ಹೆಣ್ಮಕ್ಳು ಅಂದನ್ ಹೊಗಳೋದಕ್ಕೆ ಇಲ್ಲದ ಮಾತುಗಳನ್ನ ಹೇಳಿ ಹೊಗಳೋ ಗಂಡಸ್ರು ಸಮಾಜ ಇದು. ನನ್ ಕಣ್ಮುಂದೆ ಇರೋ ಅಂದವಾಗಿರೋ ನನ್ನ ಹೆಂಡತಿ ಬಗ್ಗೆ ನಾನ್ ಹೊಗಳೋದ್ರಲ್ಲಿ ತಪ್ಪೇನಿದೆ? ಸರಿ, ಈಗ ನನ್ನನ್ನು ಬಿಟ್ರೆ ನಾನು ಹೋಗ್ತೀನಿ. ಸರಿ, ನಾನು ಹೆಲ್ಪ್ ಮಾಡ್ತೀನಿ, ಬಾ. ನೀವು ಮಾತ್ರ ಇವತ್ತೆಲ್ಲ ತುಂಬಾ ಹುಷಾರಾಗಿರ್ಬೇಕು. ಯಾಕೆಂದ್ರೆ ನಿಮ್ ಜಾತಕ ಫಲ ಚೆನ್ನಾಗಿಲ್ಲ. ಅಬ್ಬಾ, ಎಷ್ಟು ಸಲ ನೆನಪು ಮಾಡ್ತೀಯಾ? ಬೆಳಗ್ಗೆ ಆಗೋವರೆಗೂ ನಾನ್ ನಿಮ್ ಜೊತೆಲೇ ಇರ್ತೀನಿ. ಸರಿ, ನಡೀರಿ, ಬಾ. ಎಲ್ಲ ಜಾಗದಲ್ಲೂ ಆ ಅವನಿ ಮುಂದೆ ನಾವು ಮೂರ್ಖರಾಗ್ತಿದೀವಿ. ಆಚೆಯಿಂದ ಬಂದವಳಿಗೆ ತಾಂಬೂಲ ಕೊಡ್ತಿದ್ದಾರೆ, ನಮಗೆ ದರಿದ್ರ ಅಂಟ್ಕೊಂಡಿದೆ. ಆ ಅವನಿನ ನಾವೇನು ಮಾಡಕ್ಕಾಗಲ್ವಾ? ನಿನ್ ಕೈಲೇ ಏನೂ ಆಗ್ತಿಲ್ಲ, ನಮ್ಮಿಂದ ಇನ್ನೇನಾಗತ್ತೆ ಲಾವಣ್ಯ? ಮಹಿಳಾ ಮಣಿಗಳೇ, ನೀವೇನು ಚಿಂತೆ ಮಾಡಬೇಡಿ. ನಿಮ್ ಚಿಂತೆನ ಓಡಿಸೋ ಅದ್ಭುತವಾದ ಉಪಾಯ ಜೊತೆ ಬಂದಿದೀವಿ. ಪಟಾಕಿ ಬಾಕ್ಸ್ ನ ತಂದು ಉಪಾಯ ಜೊತೆ ಬಂದಿದ್ದೀನಿ ಅಂತಿದಿರಲ್ಲ. ನಿನ್ನ ಚಿಕ್ಕ ಮೆದುಳಿಗೆ ಎಲ್ಲ ಗೊತ್ತಾಗ್ಬಿಡುತ್ತಾ ಏನು? ಮೊದ್ಲು ವಿಷಯ ಏನು ಅಂತ ಹೇಳಿ. ಇವತ್ಗೆ ಆ ಅವನಿ ಕತೆ ಮುಗ್ದಾಗೆ ಸೂಪರ್ ಪ್ಲಾನ್ ಜೊತೆ ಬಂದಿದ್ದೀವಿ. ನನ್ ಗಂಡ ಹೇಳಿದ್ರೆ ನಂಬಿಕೆ ಬರಲ್ಲ, ನೀನ್ ಹೇಳೋ. ಇಲ್ಲಿ ನೋಡಿ, ಇಷ್ಟು ದಿವಸ ಹೆಂಗಸರು ಪ್ಲಾನ್ ಎಲ್ಲ ಫೇಲ್ ಆಗೋಯ್ತು. ಇವತ್ತು ಕೊನೆ ಪ್ಲಾನ್, ನಾವು ಗಂಡಸರದ್ದು. ಭಾವ ತೆಗಿ ಭಾವ. ಇದೆ ನಮ್ಮ ಆಯುಧ. ಈ ಸುರ್ಸುರ್ ಬತ್ತಿಯಿಂದ ಏನೋ ಮಾಡಕ್ಕಾಗತ್ತೆ? ಇದನ್ನ ಹಚ್ಚಿದ್ರೆ ಬಣ್ಣವಾಗಿ ಬೆಳಕು ಬರಲ್ಲ ಅಕ್ಕ. ಮತ್ತೆ ದೊಡ್ಡದಾಗಿ ಕೇಳಿಸೋ ಶಬ್ದದ ಜೊತೆ ಬಾಂಬ್ ಹಾಗೆ ಬ್ಲಾಸ್ಟ್ ಆಗತ್ತೆ. ಬಾಂಬ್ನ ಆರಿಸಿದ್ರೆ ಬ್ಲಾಸ್ಟ್ ಆಗಲ್ಲ, ಹಚ್ಚಿದ್ರೇನೆ ಬ್ಲಾಸ್ಟ್ ಆಗೋದು. ಇದು ಪ್ಲಾನ್ ಪ್ರಕಾರ ಅವನಿ ಕೈಗೆ ಸೇರೋ ಹಾಗೆ ಮಾಡ್ತೀವಿ, ಅವನಿ ಹಚ್ಚೋ ಹಾಗೆ ಮಾಡ್ತೀವಿ ಅಷ್ಟೇ. ಅವನಿ ಮುಖ ಢಮ್. ಆ ದೃಶ್ಯನ ಒಂದ್ಸರಿ ಊಹಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. 1 2 3
ಇದೆ, ಆ, ಅದ್ಭುತವಾಗಿ ಅನ್ನಿಸ್ತಾ ಇದೆ. ಆ, ಆ, ಬಾಂಬ್ ಶಬ್ದ DTS ತರ ಕೇಳಿಸ್ತಾ? ಹಾ ಕೇಳಿಸ್ತು. ನಿಮ್ಗೂ ತಲೆ ಇದೆ ಅಂತ ನಿರೂಪಿಸ್ಬಿಟ್ರಿ. ಹಾ, ಈ ಪಟಾಕಿ ಒಂದ್ ಕಡೆ, ಈ ಬಾಂಬನ್ನ ಒಂದ್ ಕಡೆ ಇಡೋಣ. ಹಚ್ಚೋ ಟೈಮಿಗೆ ಬಂದು ನಾವು ತಗೊಂಡೋಗೋಣ. ಆ, ಆ, ಹಾಗೆ ಮಾಡ್ಬೇಕು ಬಾಮೈದ, ಇಲ್ಲ ಅಂದ್ರೆ ಮಿಕ್ಸ್ ಆಗೋಗುತ್ತೆ. ಮೊದಲು ಉಳಿದಿರೋ ಕೆಲಸ ನೋಡೋಣ ಬನ್ನಿ. ಆ, ಆ, ಅಷ್ಟಕ್ಕೂ ನನ್ನ ಮುದ್ದಿನ ಮಗಳು ಕಾವ್ಯ ಎಲ್ಲಿ? ಆ ದೀಪಗಳ ಹತ್ರ ಎಲ್ಲೋ ಇರ್ತಾಳೆ, ನಡೀರಿ. ಬನ್ನಿ. ಅಮ್ಮ ಅಮ್ಮ, ಎಲ್ಲಿ ಇವರೆಲ್ಲ? ಪಟಾಕಿ ಬಂದಿದ್ಯಾ? ಇದನ್ನ ಸಪ್ರೇಟ್ ಆಗಿ ಯಾಕೆ ಇಟ್ಟಿದ್ದಾರೆ? ಮರ್ತೋಗಿರ್ತಾರೆ. ಇದ್ರಲ್ಲಿ ಎಲ್ಲ ಇದೆ. ಏಯ್, ಅವನ್ ಸಾವಾಗ ಆಲ್ರೆಡಿ ಮುಹೂರ್ತ ಇಟ್ಟಿದ್ಯಲ್ಲೋ, ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ಯಾ? ಬಿಡು, ಆರಾಮಾಗಿ ಎಣ್ಣೆ ಹೊಡಿಯೋ. ತಗೋ ಇದ್ನ. ಅವನಿಂದ ನಾನು ತುಂಬಾ ಪ್ರಶಾಂತತೆನ ಕಳ್ಕೊಂಡಿದ್ದೀನೋ, ಅವನ ಮುಖಾಂತರನೇ ಅವನಿನ ನಾನು ಪಡಿಬೇಕು. ಅವಾಗ್ಲೇ ನನಗೆ ಸಮಾಧಾನ ಆಗೋದು. ಎಲ್ಲರೂ ದೀಪಗಳನ್ನ ಹಚ್ಚಿದಾಗೇನೆ ಅವನನ್ನು ಎಳ್ಕೊಂಡು ಬರೋಣ. ನಿಜನ ಬಾಯ್ ಬಿಡ್ಸೋ ಪ್ರಯತ್ನ ಮಾಡೋಣ. ಹೇಳಲಿಲ್ಲ ಅಂದರೆ ಅವನ ದೀಪನ ಆರಿಸ್ಬಿಡೋಣ. ಅವನೇ, ನೀನ್ ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ಅಂತ ಇವತ್ತು ನನಗೆ ಗೊತ್ತಾಗುತ್ತೆ. ನೀನ್ ಎದುರುಗಡೆ ಬರ್ತೀನಿ, ಸಿದ್ಧವಾಗಿರು. ವೇದ, ಈಗಲೇ ಬಂದೆ? ಲೇಯ್, ಕತ್ಲಾಯ್ತು. ಆ ಮನೇಲಿ ದೀಪಗಳು ಬೆಳಗ್ತಾ ಇರುತ್ತೆ. ಕತ್ಲಲ್ಲಿ ಎಳ್ಕೊಂಡು ಹೋಗಿ ರಿವೆಂಜ್ ಎಲ್ಲ ತೀರ್ಸ್ಕೊಳ್ಳೋಣ. ಅವನ್ನ ಹೊರಗಡೆ ಕರ್ಸೋದಕ್ಕೆ ಏನಾದರೂ ಪ್ಲಾನ್ ಮಾಡಬೇಕು. ನಾವು ಹೊರಗಡೆ ವೆಯ್ಟ್ ಮಾಡೋಣ್ರು. ಇವತ್ತು ಅವನ ಟೈಮ್ ಸರಿ ಇಲ್ಲ ಅಂದರೆ ಅವನಾಗೆ ನಮಗೆ ಸಿಗ್ತಾನೆ. ಲೇಯ್, ಹಾಗೆ ಬಿಡಬಾರ್ದು ಕಣೋ. ನಮ್ಮ ಪ್ಲ್ಯಾನಲ್ಲಿ ನಾವಿರಬೇಕು. ವಸಂತ, ಏನು? ನಿನ್ ಶತ್ರು ಅಲ್ಲ ನಮ್ ಶತ್ರು. ಇನ್ನು ಅರ್ಧ ಗಂಟೆಲಿ ಹೀಗ್ ನೋಡಕ್ಕಾಗಲ್ಲ. ಕೊನೆ ಸರಿ ನೋಡ್ಕೊಂಬಿಡು. ಲಾವಣ್ಯ, ಏನು? ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಶತ್ರು ರೂಪ ಆ ವೈಕುಂಠ ಲೋಕಕ್ಕೆ ಸೇರುತ್ತೆ. ಕೊನೆ ಸಲ ನೋಡ್ಕೊಂಡ್ಬಿಡು. ಆ ಅದ್ಭುತ ಕ್ಷಣಗಳನ್ನ ಯಾವಾಗ ಬರುತ್ತೋ ಅಂತ ಕಾಯ್ತಿದ್ಯಾ ಅಲ್ವಾ? ಹೌದು ರೀ. ಆ ಕ್ಷಣಗಳನ್ನ ನೀನು ನಿನ್ನ ಗಂಡನ ಮುಖ ನೋಡಿ ನೀವೆಷ್ಟು ಬುದ್ಧಿವಂತರ್ರಿ ಅಂತ ಹೊಗಳಿಕೆಯಲ್ಲೇ ಮುಳುಗಿಸ್ಬಿಡ್ತೀಯಾ? ಆ ಕ್ಷಣ ಬರ್ಲಿ ಇರಿ. ನೀವು ಊಹೆ ಮಾಡ್ಕೊಳ್ಳೋದಕ್ಕಿಂತ ದೊಡ್ಡ ಸನ್ಮಾನನೇ ಇರತ್ತೆ ನಿಮ್ಗೆ. ಏನ್ ಬಾವಾ, ಆ ಕಡೆ ಅಣ್ಣ ಏನು ಅದಕ್ಕೆ ಕಿವಿನ
ಈ ಕಡೆ ನೀನೇನೋ ಅಕ್ಕನ ಕಿವಿನ ತುಂಬಾ ಕಚ್ತಿರೋ ಹಾಗಿದೆ. ಅಯ್ಯೋ ಅದೇನು ಇಲ್ಲ ಬಾಮೈದ. ಎಲ್ರೂ ಆಚೆ ಬರ್ತಿದಾರೆ ಸುರೇಂದ್ರ. ಹೋಗಿ ಕಾವಲು ಕಾಯಣ್ವಾ. ಹೌದು. ಬರ್ತಾ ಇದ್ದಾನೆ ನೋಡು ಸುರೇಂದ್ರ. ಅವನ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಅವನೇ ನಮ್ ಕೈಗೆ ಸಿಗ್ತಾನೆ ಅಂತ ಹೇಳಿದ್ನಲ್ವಾ. ಹಲೋ, ಹೇಳು ಶೇಖರ್. ಹ್ಯಾಪಿ ದಿವಾಲಿ ಶ್ರೀಕರ್. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ನಿಧಾನವಾಗಿ ಹೋಗಿ ಮುಗ್ಸಾಕ್ಬಿಡೋಣ ಬನ್ನಿ. ಇವರೆಲ್ಲ ಹೋದ್ರು? ನಾನು ಮಾರ್ನಿಂಗ್ ಕಾಲ್ ಮಾಡ್ತೀನಿ, ಓಕೆನಾ? ಎಲ್ಲಿಗೆ ಹೋದ್ರು ಇವರು? ಯಾರೋ ನೀವು? ಏನು ಅಂದ್ರೆ? ನೀನಾ? ನಾನೇ ಕಣೋ. ಅವನಿ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಕತ್ಲೆ ಕರ್ಕೊಂಡು ಹೋಗಿ ಕತ್ಲಲ್ಲೇ ಮುಗ್ಸಾಕ್ಬಿಡ್ತೀನಿ ನಿನ್ನ. ಏನು ಅಂದ್ರೆ? ಅವನಿ ಬಗ್ಗೆ ನಿನಗ್ಯಾಕೋ? ಇವನ್ನ ಮಾತು ಕೇಳಲ್ಲ, ಹೇಳ್ಕೊಂಡ್ ಬಂದ್ರ ಹೇಳ್ಕೊಂಡ್ ಬನ್ನಿ.
ಅವನೇ ಅವನಿ ನಿನ್ ಹತ್ರ ಬರ್ಬೇಡ. ಅವನಿ ಲೇಯ್, ನಮಗ್ ಬೇಕಾಗಿರೋ ಅವನಿ ಕಂಡ್ರೋ. ಇವನನ್ ಹೊರಗಡೆ ಹೇಳ್ಕೊಂಡ್ ಬಂದ್ರೆ ಅವಳು ಬಂದ್ಲು ಅಂದ್ರೆ ಇಬ್ರು ಒಳ್ಳೆ ಕಮ್ಯುನಿಕೇಶನ್ ಅಲ್ಲೇ ಇದಾರೆ ಅಂತ ಆಯ್ತು. ಅವನಿ ನಿನ್ ಹತ್ರ ಬರ್ಬೇಡ. ನನಗ್ ನಿನ್ ಹತ್ರ ಕೆಲ್ಸ ಇಲ್ಲ, ಅವನಿ ಜೊತೆ ಕೆಲ್ಸ ಇದೆ. ಬರ್ಲಿ ಬಿಡಿ ಬ್ರದರ್. ಏಯ್, ಗಟ್ಟಿಯಾಗಿ ಹಿಡ್ಕೊಳ್ರೋ. ಅವನಿ ಬರ್ಬೇಡ. ಅವ್ರನ್ನ ಬಿಡಿ. ಹೋಗು ಆ ಕಡೆ. ಇಷ್ಟು ಈಸಿಯಾಗಿ ಸಿಕ್ತಿ ಅನ್ಕೊಂಡಿರ್ಲಿಲ್ಲ ಅವನಿ. ನಿಮ್ ಬಾವನ್ಗೆ ಸಿಗ್ದೇನೆ ಓಡಾಡ್ತಿದ್ಯಾ? ಶ್ರೀಕರ್ ಜೊತೆನೆ ಸೆಟಲ್ ಆಗ್ಬಿಟ್ಟಿದೆ ಹೇಗೆ? ಇವತ್ ನನ್ ರಾಶಿ ಫಲ ಒಳ್ಳೆ ಫಲನೇ ಕೊಟ್ಟಿದೆ ಶ್ರೀಕರ್. ನಿನ್ನ ಎತ್ತಾಕೊಂಡೋಗಿ ಕತ್ತರಿಸ್ಕೊಂಡು ತಿಂತೀನಿ. ಬರ. ನನ್ನ ಹೆಂಡತಿ ಬಿಡು. ಏನಂದ? ನನ್ನ ಹೆಂಡತಿನ ಬಿಡು ಅಂದೆ. ತಪ್ಪಿಸ್ಕೊಳ್ಳೋದಕ್ಕೆ ಸ್ಕೆಚ್. ನಿನ್ನಿಂದ ಅವ್ರ ಹೆಂಡತಿನ ಕಾಪಾಡ್ಕೊಳ್ಳೋದಕ್ಕೆ ನನ್ ಗಂಡಂಗೆ ಅಷ್ಟು ದೊಡ್ಡ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಕಣೋ. ಓ ಗಾಡ್, ಇದೆಲ್ಲ ನಿಜ ಅಂತ ನನ್ನ ಕೈಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ನಾವೀಗ ಗಂಡ ಹೆಂಡತಿ, ನಮ್ ತಂಟೆಗೆ ಬರ್ಬೇಡ. ನನ್ ಗಂಡನ್ ಬಿಟ್ಟು ಹೊರಟೋಗು. ನೀನು ನನಗ್ ಬಿಟ್ರೆ ಬೇರೆಯವ್ರು ಯಾರಿಗೂ ಸ್ವಂತ ಆಗ್ಬಾರ್ದು. ಅವನನ್ನ ಸಾಯಿಸಿ ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಅವ್ರಿಗೇನು ಮಾಡ್ಬೇಡಿ, ಬಿಡು. ಇವ್ರಿಗೇನು ಮಾಡಕ್ಕಾಗಲ್ಲ. ನೀನ್ ಇವ್ರ ಹತ್ರ ಬೇಡ್ಕೋಬೇಡ ಅವನಿ. ಏನು ಅಂದ್ರೆ ನೀನ್ ಹೋಗು ಅವನಿ, ನೀನ್ ಹೊರಟು ಹೋಗು. ಇವ್ರನ್ನ ನಾವು ನೋಡ್ಕೋತೀನಿ. ಏನೋ ನೀನ್ ನೋಡ್ಕೊಳ್ಳೋದು?
ನೀನು ಸೈಲೆಂಟ್ ಆಗಿ ಬಂದ್ರೆ ನಿನ್ಗೆ ಆ ಗತಿ ಬರಲ್ಲ ಬಂದ್ಬಿಡು ಬಿಡು ಬಿಡು ಏಯ್